ಶುಭೋದಯ ಮಕ್ಕಳೇ. ಪದ್ಯಪಾಠ 3 ಭಾಗ್ಯದ ಬಳೆಗಾರ. ಬಳೆಗಾರ ಅಂತಂದರೆ ಬಳೆ ಹೊತ್ತು ತಿರುಗ್ತಾ ಮಾರ್ತಾ ಇರೋನು. ನಾವು ಇವಾಗೆಲ್ಲ ಅಂಗಡಿಗೆ ಹೋಗಿ ಕೊಂಡ್ಕೊಳ್ತೀವಿ, ಆದರೆ ಮೊದಲೆಲ್ಲ ಎಲ್ಲರ ಮನೆ ಮುಂದೆ ಬಳೆ ಮಲ್ಹಾರನ ಹೊತ್ಕೊಂಡು ಬಂದು ಅವರಿಗೆ ಎಂಥ ಬೇರೆ ಬೇರೆ ಥರದ ವಿಧ ವಿಧ ಬಳೆಗಳನ್ನು ತಂದು ಮಾರ್ತಾಯಿದ್ರು. ಆ ಭಾಗ್ಯದ ಬಳೆಗಾರನ ಬಗ್ಗೆ ಒಂದು ಪದ್ಯ ಇದೆ. ಇದು ಜನಪದ ಗೀತೆ. ಜನಪದ ಅಂದರೆ ಜನಗಳಿಂದ ಹೇಳ್ತಕ್ಕಂಥ ಗೀತೆ ಮತ್ತು ಜನಗಳ ನಿತ್ಯ ಜೀವನದ ವ್ಯವಹಾರಗಳನ್ನು ಇದರಲ್ಲಿ ಉಪಯೋಗಿಸಿರ್ತಾರೆ, ಅದು ಗೀತೆ ಮಾಡಿರ್ತಾರೆ. ಈಗ ಇದರಲ್ಲಿ ಬಳೆಗಾರ ಅಂತಂದರೆ ಹೇಳಿದ್ನಲ್ಲ, ಊರಿಂದ ಊರಿಗೆ ಹೋಗಿ ಬಳೆಗಳನ್ನು ಮಾರ್ತಾನೆ. ಅವರಿಗೆ 10 ಊರುಗಳ ಪರಿಚಯ ಇರುತ್ತೆ, ಸಾವಿರಾರು ಜನ ಪರಿಚಯ ಇರುತ್ತೆ. ಇಲ್ಲೇನು ಮಾಡ್ತಾನೆ ಬಳೆಗಾರ, ಒಂದು ಹೆಣ್ಮಗಳ ಮನೆ ಮುಂದೆ ಬಂದಿರ್ತಾನೆ ಬಳೆ ಮಾರೋಕ್ಕೆ. ಆವಾಗ ಅವಳೇನು ಹೇಳ್ತಾಳೆ, ನಾನು ಬಳೆ ತೊಗೊಂಡಿದ್ದೀನಿ, ನನ್ನ ತಾಯಿಗೂ ಸಹ ಬಳೆ ಅಂದರೆ ತುಂಬ ಇಷ್ಟ, ನೀನು ಅಲ್ಲಿಗೂ ಹೋಗಿ ಬಳೆ ಮಾರು ಅಂತ ಹೇಳಿಬಿಟ್ಟು ಆ ಮಗಳು ತಾಯಿಯ ಮನೆಯ ವಿಳಾಸನ ಯಾವ ಥರ ತಿಳಿಸ್ತಾಳೆ ಅಂದರೆ, ಪ್ರಕೃತಿ ಸೌಂದರ್ಯನ ಬಿಂಬಿಸ್ತಾ ಅವರ ತನ್ನ ಪ್ರೀತಿಯ ತವ್ರ ಮನೆ ಹೇಗಿರುತ್ತೆ, ಎಲ್ಲಿರುತ್ತೆ ಅನ್ನೋದು ಅವನಿಗೆ ತಿಳಿಸ್ಕೊಡ್ತಾಳೆ. ಅದು ಪದ್ಯದ ಮುಖಾಂತರ ನಾವು ತಿಳ್ಕೊಳ್ಳೋಣ ಬನ್ನಿ. ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ. ನಂತವರಿಗೆ ಅಂದರೆ ತವರು ಅಂದರೆ ತಾಯಿ ಮನೆ. ಅಂದರೆ ಎಲ್ಲರಿಗೂ ಹೆಣ್ಮಕ್ಳಿಗೆ ತಾಯಿ ಮನೆ ಅಂದರೆ ತುಂಬ ಇಷ್ಟ ಇರುತ್ತೆ. ನೀವು ಸಹ ನಿಮ್ಮ ಅಜ್ಜ ಅಜ್ಜಿ ಮನೆಗೆ ಹೋಗಿರ್ತೀರಲ್ವ, ಅಜ್ಜ ಅಜ್ಜಿ ಮನೆಗೆ ಹೋದರೆ ತುಂಬ ಪ್ರೀತಿ, ತುಂಬ ಸಂತೋಷ ಆಗುತ್ತೆ. ಅಲ್ಲಿ ಯಾವಾಗ ಹೋಗ್ತೀವೋ ಅಂತ ಕಾಯ್ತಾ ಇರ್ತೀವಿ. ನಿಮಗೆ ಹಂಗಂದರೆ ನಿಮ್ಮ ತಾಯಿ ಅಂದರೆ ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗೋಕೆ ಎಷ್ಟು ಖುಷಿ ಇರ್ಬೋದು. ಆ ಭಾಗ್ಯದ ಬಳೆಗಾರನಿಗೆ ಹೇಳ್ತಾಳೆ, ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ ಅಂತ ಅವಳಿಗೆ ಹೇಳಿದಕ್ಕೆ ಅವನೇನು ಹೇಳ್ತಾನೆ, ನಿನ್ನ ತವರೂರ ನಾನೇನೂ ಬಲ್ಲೆನೋ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ. ನೀನು ಹೇಳ್ತೀಯಾ ನನ್ನ ತವರಿಗೆ ಹೋಗು ಅಂತ, ಆದರೆ ನಿನ್ನ ತವರೂರು ಎಲ್ಲಿದೆ ಅಂತ ನನಗೇನು ಗೊತ್ತು, ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದರೆ ನನಗೆ ಗುರಿ ಇಲ್ಲ ಅಂದರೆ ಅದು ಸ್ಪಷ್ಟ ಚಿತ್ರಣ ಇಲ್ಲ ನಿನ್ನ ತಾಯಿ ಮನೆ ಎಲ್ಲಿದೆ ಅಂತ, ನೀನೇ ಬಂದು ಮನೆ ತೋರಿಸು ಅಂತ ಅವಳಿಗೆ ಹೇಳ್ತಾನೆ. ಅದಕ್ಕೆ ಅವಳೇನು ಹೇಳ್ತಾಳೆ, ಬಾಳೆ ಬಲಕ್ಕೆ ಬಿಡೋ ಸೀಬೆ ಎಡಕ್ಕೆ ಬಿಡೋ ನಟ್ಟ ನಡುವೆಯಲ್ಲಿ ನೀ ಹೋಗೋ ಬಳೆಗಾರ ಅಲ್ಲಿಹುದೇ ನನ್ನ ತವರೂರು. ಅವಳು ಹೆಂಗೆ ನಾವು ಅಡ್ರೆಸ್ ಕೇಳಿದ್ರೆ ಈ ಥರ ರಸ್ತೆ ಹಿಂಗೆ ಹೋಗು ಅಂತ ಹೇಳ್ತೀವಲ್ಲ, ಅವಳು ಯಾವ ಥರ ಹೇಳ್ತಾ ಇದ್ರು ನೋಡಿ, ಬಾಳೆ ಬಲಕ್ಕೆ ಬಿಡು ಅಂದರೆ ಬಾಳೆ ಗಿಡನ ಬಲಕ್ಕೆ ಬಿಟ್ಟು, ಸೀಬೆ ಎಡಕ್ಕೆ ಬಿಡು, ಸೀಬೆ ಮರ ಅಂತಂದರೆ ಪೇರ್ಲೆ ಹಣ್ಣಿನ ಮರ, ಅದಕ್ಕೆ ಎಡಕ್ಕೆ ಬಿಟ್ಟು, ನಟ್ಟ ನಡುವೆ ನೀ ಹೋಗೋ ಬಳೆಗಾರ. ಹಿಂಗೆ ನಟ್ಟ ನಡುವೆ ಆ ಕಡೆ ಈ ಕಡೆ ಬಾಳೆ ಗಿಡ ಬಿಡು, ಆ ಕಡೆ ಸೀಬೆ ಗಿಡ ಬಿಡು, ನೀನು ಮಧ್ಯಕ್ಕೆ ನಟ್ಟ ನಡುವೆ ಹೋಗು, ಅದೇ ನನ್ನ ತವ್ರ ಮನೆ ಅಂತ ಹೇಳ್ತಾಳೆ. ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ. ನೀನು ಅಷ್ಟು ಹೇಳಿದ್ರು ಸಹ ನೀನೇ ಬಂದು ತೋರಿಸು ಅಂತ ಬಳೆಗಾರ ಹೇಳ್ತಾನೆ. ಅದಕ್ಕೆ ಮತ್ತೆ ಇನ್ನೂ ಅವಳಿಗೆ ಸ್ಪಷ್ಟ ಚಿತ್ರಣ ಕೊಡ್ತಾಳೆ, ಎಲ್ಲಿದೆ ಮನೆ ಅಂಥೇಳಿ. ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ ನವಿಲು ಸಾರಂಗ ನಲಿತಾವೆ ಬಳೆಗಾರ ಅದೇ ಕಾಣು ನನ್ನ ತವರೂರು. ನನ್ನ ತವರೂರು ಆಲೆ ಅಂದರೆ ಕಬ್ಬು ತಯಾರು ಮಾಡ್ತಾ ಇರ್ತಾರಲ್ಲ, ಬೆಲ್ಲ ಕಬ್ಬುರಿಂದ, ಅದು ಆಲೆ ಮನೆ ಅಂತಾರೆ. ಅದು ಕಾಣ್ತಾ ಇದೆ. ಅಲ್ಲೇನು ಮಾಡ್ತಾರೆ, ಗಾಣ ತಿರುಗ್ತಾ ಇದ್ದಾವೆ. ಗಾಣ ಅಂದರೆ ಎಣ್ಣೆ ತೆಗೆಯೋದು, ಮತ್ತು ಆಲೆ ಮನೆಗೂ ಸಹ ತಿರುಗಂಥ ಯಂತ್ರ ಇರ್ತವೆ, ಅದನ್ನು ಗುರುತು ಮಾಡಿ ಹೇಳ್ತಾಳೆ. ಅಲ್ಲೇನಾಗ್ತಾ ಇದೆ, ನವಿಲು ಸಾರಂಗ ನಲಿತಾವೆ ಬಳೆಗಾರ. ಅಲ್ಲಿ ಪ್ರಾಣಿ ಪಕ್ಷಿಗಳು ನಲಿತಾ ಇದ್ದಾವೆ, ಉಲಿತಾ ಇದ್ದಾವೆ, ನವಿಲಿದೆ, ಸಾರಂಗ ಇದೆ, ಅವು ಸಂತೋಷದಿಂದ ಓಡಾಡ್ತಾ ಇದ್ದಾವೆ, ಅದೇ ನನ್ನ ತೂರೂರು ಅಂತ ಹೇಳ್ತಾಳೆ. ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ. ಮತ್ತೆ ಹಂಗೆ ಹೇಳ್ತಾನೆ, ನೀನೇ ಬಂದು ತೋರಿಸು ಬಾ ಅಂತ ಹೇಳಿ ನಿನ್ನ ತವರೂರನ್ನ. ಅದಕ್ಕೆ ಇನ್ನೂ ಮತ್ತೆ ಮುಂದುವರೆದವಳು ಏನು ಹೇಳ್ತಾಳೆ, ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಮಿಂಚಾಡುವೆರಡು ಗಿಣಿ ಕಾಣೋ ಬಳೆಗಾರ ಅಲ್ಲಿಯುವುದೇ ನನ್ನ ತವರೂರು. ಮತ್ತೆ ಹೇಳ್ತಾಳೆ, ಅದು ಮನೆ ಹೇಗಿದೆ, ಹಂಚಿನ ಮನೆ ಇದೆ. ಕಂಚು ಅಂತಂದರೆ ಒಂದು ತರಹ ಲೋಹದಿಂದ, ಕದ ಅಂದರೆ ಬಾಗಿಲನ್ನು ಮಾಡಿದ್ದಾರೆ, ಮತ್ತು ಅಲ್ಲಿ 2 ಗಿಣಿಗಳು ಮಿಂಚುತ್ತವೆ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ, ಅದೇ ನಮ್ಮ ಮನೆ ಅಂದರೆ ನನ್ನ ತವ್ರ ಮನೆ ಅಲ್ಲೇ ಇದೆ, ನೀನು ಹೋಗ್ಬಾ ಅಂತ ಹೇಳ್ತಾಳೆ. ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ ಅಂದರೆ ಮತ್ತೆ ಹೇಳ್ತಾನೆ, ನೀನೇ ಬಂದು ತೋರಿಸು ಬಾ ಅಂಥೇಳಿ. ಮತ್ತು ಮುಂದೆ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ನಟ್ಟ ನಡುವೆಯಲ್ಲಿ ಪಗಡೆಯ ಆಡುತ್ತಾಳೆ ಅವಳೇ ಕಾಣೋ ನನ್ನ ಹಡದವ ತನ್ನ ತಾಯಿ ಬಗ್ಗೆ ಹೇಳ್ತಾಳೆ. ಮುತ್ತೈದೆ ಅಂದರೆ ಮದುವೆ ಆದ ಹೆಣ್ಣು, ಹಟ್ಟಿ ಅಂದರೆ ಮನೆ ಮುಂದೆ ಚಪ್ಪರ ಇದೆ, ಮನೆ ಮುಂದೆ ನಮ್ಮ ಮನೆಯೊಳಗೆ ಅಮ್ಮ ಕೂತ್ಕೊಂಡು ನಟ್ಟ ನಡುವೆ ಪಗಡೆ ಆಡ್ತಾಳೆ. ಪಗಡೆ ಅಂದರೆ ಅದೊಂಥರ ಆಟ, ದಾಳಗಳನ್ನು ಉಪಯೋಗಿಸಿ ಕಾಯಿಗಳನ್ನು ಉಪಯೋಗಿಸಿ ಆಡೋದು, ಅದನ್ನು ಆಡ್ತಾ ಕೂತಿರ್ತಾಳೆ, ಅವಳೇ ನನ್ನ ತಾಯಿ. ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ ಅಂತ ಮತ್ತೆ ಹೇಳ್ತಾಳೆ. ಮತ್ತೆ ಅವನೇನು ಹೇಳ್ತಾಳೆ, ಅವಳು ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ಎನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ ಕೊಂಡು ಹೋಗೋ ಎನ್ನ ತವರಿಗೆ. ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ. ಭಾಗ್ಯದ ಬಳೆಗಾರ ಅಂದರೆ ಬಳೆ ಅಂತಂದರೆ ನಮಗೆ ಭಾಗ್ಯದ ಸಂಕೇತ, ಮುತ್ತೈದೆತನ ಸಂಕೇತ, ಅದನ್ನು ನೀನು ಕೊಡ್ತಾ ಇದೆಯಾ ಅಂತ ಬಳೆಗಾರ. ನಮ್ಮ ತಾಯಿಗೆ ಎಂಥ ಬಳೆ ಇಷ್ಟ, ಅಚ್ಚ ಕೆಂಪು ಅಂದರೆ ತುಂಬ ಕೆಂಪಾಗಿರೋ ಬಳೆ, ಮತ್ತು ಹಸಿರು ಗೀರು, ಅದರ ನಡುವೆ ಹಸಿರು ಗೀರ್ತಿರ್ತಕ್ಕಂಥ ಬಳೆ ನಮ್ಮ ತಾಯಿಗೆ ಅಂದರೆ ಹೆಡದವ ಅಂದರೆ ತಾಯಿಗೆ ಬಲು ಆಸೆ, ತುಂಬ ಪ್ರೀತಿ, ಅದನ್ನು ಕೊಂಡು ಹೋಗಿ ತನ್ನ ತವರಿಗೆ ಕೊಡು ಅಂತ
ಹೇಳ್ತಾ ಇದ್ದಾಳೆ. ಅವಳು ಈ ಥರ ಅವಳು ತನ್ನ ತವ್ರ ಮನೆಯನ್ನು ಎಷ್ಟು ಪ್ರೀತಿಯಿಂದ ಪರಿಸರನ ವಿವರಿಸ್ತಾ ತನ್ನ ತವ್ರ ಮನೆ ವಿಳಾಸನ ಹೇಳ್ತಾಳೆ. ಮತ್ತು ಇಲ್ಲಿ ನೋಡ್ರಿ ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇಲ್ಲಿ ಗಿಳಿಗಳಿದೆ, ಇಲ್ಲಿ ಹಸು ಇದೆ, ಇಲ್ಲಿ ನವಿಲು ಇದೆ, ಇಲ್ಲಿ ಸಾರಂಗ ಇದೆ, ಮನೆ ಎಷ್ಟು ಚಂದ ಇದೆ. ಅವರಮ್ಮ ಇಲ್ಲಿ ಕೂತಿದ್ದಾಳೆ. ಇಷ್ಟು ಚೆನ್ನಾಗಿರತಕ್ಕಂಥ ಪರಿಸರದಲ್ಲಿ ತನ್ನ ಮನೆ ಇದೆ. ನನ್ನ ತವರಿಗೆ ನಮ್ಮ ಅಮ್ಮನಿಗೆ ಬೇಕಾದಂಥ ಬಳೆನ ತೊಗೊಂಡು ಹೋಗಿ ಕೊಡು ಅಂತ ಬಳೆಗಾರನಿಗೆ ಆ ಹೆಣ್ಣು ಹೇಳ್ತಾಳೆ.